ಹಾ? ಊಟ ಆಯ್ತಾ? ಹ್ಞೂ ಆಯ್ತು. ಏನ್ ಮಾಡ್ತಿದ್ದೀಯಾ? ಮನೆ ಕಂಡಿದ್ದೀನಿ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ಇದಿದ್ದೆ ಮಾತ್ರ ನುಂಗು. ನನ್ಗೆ ಅವೆಲ್ಲ ನುಂಗ್ಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲಸ? ಹೊಲ್ದ ಕೆಲಸ ಇದು ದನ ಕರ ಎಮ್ಮೆ ದನ ಮೇಯ್ಸೋದು, ಹಾಲು ಕರಿಯೋದು, ಹುಲ್ಲಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನು ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೆ ನನಗೆ ಮಾತ್ರ ಮಾಡೋ ಅಂತೀಯ. ಇದು ನಿಮ್ಮ ಯಜಮಾನ್ರೆ ಏನ್ ದಾರಿ ಕೊಟ್ಟವ್ರು ಹಂಗ್ ಮಾಡು. ಏನ್ ದಾರಿ ಕೊಟ್ಟಾರವ್ರು? ಎಲ್ಲವನು ನಾನು ಹೋಗಿ ಅಲ್ಲಿ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬೆಳೆಯೋದು. ಮನೆ ಸಾಕೊಂಡು ಮಕ್ಳು ಮರಿ ಸಾಕು, ಒಳ್ಳೆ ಜೀವನ, ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ. ನಮ್ಗೊಂದು ಆರೋಗ್ಯ ಕೊಡು ಅಂತ ಕೈ ನಿಂಗೆ ಹಂಗೂ ಬೇಜಾರಾತು ಅಂದ್ರೆ ಅದನ್ನ ಪುಣ್ಯ ಹೇಳ್ಕೊಳ್ಳಿ. ಅವೆಲ್ಲ ಹೋಗಿ ಬರ್ತೀನಿ. ಏನ್ ಮಾಡ್ತೀಯ? ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ಯಾವನ ಧಾರವಾಹಿ, ಟಿವಿ ಸೀರಿಯಲ್ ಹಾಕಿ ಅದನ್ನ ಅರ್ಧಾಕ್ರಿ. ಅದೆಲ್ಲ ಎಳ್ಕತೀರಿ ಸ್ವಾಮಿ. ಇದು ದೇವರು ಭೂಕೈಲಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಸುರ, ಯಾವನ ನೋಡಿ. ಹೌದಾ? ನಂಗೆ ಆ ಆತರ ಒಂದು ಏನೋ ಭಕ್ತಿ ಬಂದಂಗಾಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗಾಗುತ್ತೆ. ನನ್ಗೆ ಆತರ ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡಬಾರ್ದು. ಆಮೇಲೆ ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ. ನನಗೆ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲವೋ, ನಾನು ನೋಡೇ ಇಲ್ಲ. ನಾವು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ಅವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ? ಮಕ್ಳು ಮರಿಯಿಂದ ದೂರ ಆಗಲ್ಲ ನಾನು. ನೀನು ಯಾವಾಗ ವಾರಕ್ಕೊಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ? ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮೇಲೆ ಬಂದಿದ್ಯಾ ಒಂದು ಇಷ್ಟು ದಿನ, ಒಳ್ಳೆ ಮನುಷ್ಯನ ಕಾಯಿ. ಅಲ್ಲ, ನಿನ್ ಪ್ರೀತಿ ಎಲ್ಲಾರ್ಗು ದಾರಿ ಆಗ್ಲಿತ್ತಿ, ನನ್ಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಇದೇನು? ಒಂದ್ ಕ್ಯಾನ್ ತಪ್ಪಿದ್ರೆ 2 ಕ್ಯಾನ್ ತಪ್ಪ 3 ಕ್ಯಾನ್, ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತಪ್ಪಿಸ್ಬೇಕು, ದಾರಿ ಇದೈತಿ. ಅಲ್ಲ, ನೀನು ಎಲ್ಲಾರ್ಗು ನಿನ್ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ ಪ್ರೀತಿ? ಪ್ರೀತಿ ಕೊಡ್ತೀಯ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ನ ಒಳ್ಳೇನು ಅನ್ನೋದ್ ಕೆಲವು, ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನ್ ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ ಬಿಡು. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗಿ ಮೊಬೈಲ್ ಆಗಿ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಗಾಳಿ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ನಂಟ್ರನ್ನೋದ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನು ಅಂತ ಇರ್ತದೆ ಕಣಕ್. ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನು ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ? ನನ್ಗೆ ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾಳ್ಮೆಗೆ, ಹಸಿವಿನಲ್ಲೂ ಹಬ್ಬಾನಿ ನಿತ್ಯ ಒಂದು ದಾರಿನಿ ನನ್ನ ನಿನ್ನ ಬಾಳ್ಮೆಗೆ, ಪ್ರೀತಿಯೇ
ಅದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ಅವ್ ಹೆಂಗಕ್ಕ? ಹಲೋ ಹಲೋ ದೊಡ್ಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾರೋ ಈಚೆ ಕುಕ್ಕೆ ಅಂತಾರ ಮಗ. ದೊಡ್ಡಪ್ಪ, ಓ ಅಯ್ಯವ್ವ ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಹಾ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಹಾ ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟು ಹಾ. ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಹಾ ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಹಾ ಸ್ಟೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು, ಆಯ್ತಾ? ಹಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಹಾ ಒಂದ್ ಹಂಸ ಬರುತ್ತೆ. ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಇದು ಯಾರಿಗ್ ಮಾಡಿರೋದು ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪಲ್ಲ, ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕ ಇವ್ನು ಯಾರೋ ಲೋಪರ್ಸೋಳ ಮಗ ಫೋನ್ ಎತ್ಕೊಂಡು ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನೇ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವ್ನು ಯಾರೋ ನಮ್ಮ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಾವ್ ಗುಲ್ಜಾರ್ ಮೊಹಮ್ಮದ್, ಗುಲಾಮ್ ಚಾಬಾದ್ ಅಣ್ಣ ಮೊಬೈಲ್ ಕಿತ್ಕೊಳಕ್ ಹೋಗಿ ನನಗೆ ನಂದೇನೋ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ಬರ್ತೀನಿ ನಾನು. ಅಣ್ಣ ಎಲ್ಲಿದ್ದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ್ ಕಳ್ಳನ್ ಮಾಡ್ಕೊಂಡ ಯಾಕೆ? ಗುಲ್ಜಾಮಾಬಾದು ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ. ಯಾರು ಮಾಡ್ಯಾವ ನೋಡು ನನಗೆ, ನನ್ ಕೊಟ್ಟ ಗುಲ್ಜಾಮಾಬಾದ್. ಅಣ್ಣ ನಮಸ್ಕಾರ, ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು ನರಸಿಯಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನದು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ್ವ ಅಂದ್ರೆ ಹಿಂಗಂತ ಯಾರು ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ, ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರೆ ಪರಿಚಯ ನೀವು? ಇಲ್ಲ ಒಂದ್ ನಿಮಿಷ, ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ಕೊಡಿ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಯ್ಯವ್ರು ಪಟ್ಟ ಸತ್ತೋಯ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್, ಗೊತ್ತಾಯ್ತಾ? ಒಬ್ರು ನಮಸ್ಕಾರ ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ ನೀವು ಮಾತಾಡೋದು. ಹೌದಕ್ಕ. ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ದನಿನಪರದನ. ಹೇಳಕ್ಕ. ಹಾವೇರಿ ಅಂತ. ಏನ ಹೇಳಿ ಒಟ್ನಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಟಿವಿ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ, ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ, ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ಮ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ,
ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗೆ ಮದುವೆ ಆಗಿದೆ ಸರ್, ಎಲ್ಲಾರ ಬಗ್ಗೆ ಮಾತಾಡ್ತೀನಿ. ನಿಮ್ಮನ್ನು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೇನ್ ಒಂದ್ 8-10 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಕಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ, ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಅಕ್ಕಿ. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಕಳು ಸರ್? ಇಬ್ರು. ನಮ್ಮಿಬ್ಬರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ, ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನು ಬನ್ನಿ ಅಕ್ಕ, ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರೆಲ್ಲ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಎರಡೇ. ಒಂದ್ ಎರಡು ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳಾಗಿರೋದು ನಮ್ಗೆ. ಸರ್, ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಸರ್, ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದಾನೇ ಆಗಿರೋದು 2 ಮಕ್ಳು. ಇದರಿಂದ ನೋಡ ಸುಳೆ ಮಗ ಬೇರೆ ರೇಗಿಸ್ತಾವಂತ ನನಗೆ. ಅಕ್ಕ ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರೂ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ. ಅಕ್ಕ ಏನ್ ಬೇಡ. ಕಾಲ್ಮಿ ಮೀನಾಕ್ಷಿ. ಮೀನಾಕ್ಷಿ ಅಂತ. ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಷಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ. ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡು ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸರು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಕಳು? ಹೇಳು ಅಕ್ಕಾರೆ, ಇನ್ನಲ್ಲ ಇದೇ ಲಾಸ್ಟ್. ಇನ್ ಕೇಳಕ್ ಹೋಗ್ಬೇಡಿ. ಒಂದ್ ಹೆಣ್ಣು ಒಂದ್ ಗಂಡು. ನಾವೀಗ ಗಂಡ ಹೆಂಡತಿಯಿಂದ 2 ಮಕ್ಳ. ಸರ್, ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ದುಡ್ಡಿಗೆ ಬಂದಿರೋದ್ 3-4 ದಿನ ಮಾಡಿದ್ದಂತ ಹೇಳು. ತಲೆ ಕೆಡಿಸ್ಬೇಡ್ರಿ. ನಮ್ಗೆ ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಎಲ್ಲಿ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ. ಹೇಳಿ ಮತ್ತೆ. ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ, ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 106 ವರ್ಷ. ನೀವು ಬನ್ನಿ. ನಮ್ದು ಹಂಗೆ ಅಕ್ಕ. ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಾನೇ ನನಗೆ
ಅದೇ ನನಗೆ ಈಗ ನಿಮ್ಗೆ ಜನ ಮಕ್ಕಳು? ನನಗೆ ಮಕ್ಕಳೇ ಆಗಿಲ್ಲ, ಅದನ್ನ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು ಹಾ ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಅದು ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳೋದು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಸುಮ್ಮನೆ ಖುಷಿ ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ಬಂತು ಇಲ್ಲಿಗಾಲ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ ಮುನ್ನೆರಡನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗಾಲದು ಎಡಗಾಲ ಕೆರೆನ ಕೊಡ್ಕೊಂಡಂಗ ನನಗೆ. ನೀನ್ ಫೋನ್ ಮಾಡ್ದಂಗೆ ಗೊತ್ತಾತಕ್ಕ, ಹಾವೇರಿ ಅಂತಿದ್ದಂಗೆ. ನನ್ ಮಗ ಬೈಕೊಂಡ್ರೆ ಹಿಂಗ ಆಗತ್ ನನಗೆ. ನನ್ನ ಅಕ್ಕ ನೀನ್ 90-100ಕ್ಕೆ 100 ನಮ್ಮ ಮನೆ ದೇವ್ರು ನರ್ಸಿಸಮ್ ಮಕ್ ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನಗೆ? ಏನಕ್ಕ ನಿನಗೆ ಹೆಲ್ಪ್ ಬೇಕು ಸ್ವಾಮಿ? ನಮ್ಗೆ ಮಕ್ಳಾಗಿ ಅವಳೆ, ಅವ್ರಿಗೆ ಹೆಲ್ಪ್, ಅವ್ರಿಗೆ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ಬೇಕಿತ್ತು ನೋಡು. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತ ಸಾಕು. ಕಬ್ಬುಣ ರಾಡ್ ಮಾಡ್ಕೊಂಡು ಮೆದು ಹುಷಾರಿಲ್ಲ. ಅದೇ ಕಬ್ಬುಣ ರಾಡ್ ಮಾಡ್ಕೊಂಡು ಯಾರನ್ನ ಬೇರೆ ನೋಡ್ಕೊಳಕ ನಮ್ದು ನಾವು ಅಲೆ ಮುದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು ಬೇರೆ ಕೊಡಲ್ಲ. ಮಾತಾಡೋಣ, ಯಾಕಣ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ, ಕೆಟ್ಟ ಮಾತಾಡ. ನಿಮ್ಮ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರೆ ನೀನು. ಒಳ್ಳೆ ಮಾತು ಮಾತಾಡೋಣ, ಯಾಕಣ? ಯಾವ ನಾವಿಬ್ರು ಅಣ್ತಂಬ್ರಿದ್ದಂಗ್ ಇದ್ದೀವಿ, ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಂಬ್ರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟೂರ್ ಹೋಗ್ತಿಯಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ, ಹಲೋ ಅಲೋ, ನೀವು ಅಪ್ಪ ಅಂದ್ಬಿಟ್ಟಿದ್ದೆ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಕಾಲ್ ಮಾಡ್ತೀಯ? ನಮ್ ಸಂಸಾರಕ್ಕೆ ಬೆಂಕಿ ಇರ್ತೀಯ? ಅಲ್ಲನೋ, ನೀನೆಲ್ವ ಹೇಳಿದ್ದು ನಮ್ಮ ಮನೇಲಿ ಟೂರ್ಗೆ ಹೋಗ್ತೀನಿ ಅಂತ ಹೇಳಿ, ಅವಾಗ ಟಿಪ್ಪೂರ್ಗೆ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ, ಟಿಪ್ಪೂರ್ಗೆ ಹೋಗ್ತೀಯ ಅಂತ ಕೇಳ್ದೆ. ಏನೇನು ಆಚಕಡಿಕೆ ಆಗ್ತಾರ? ಅಕ್ಕ ಆಚಕಡಿಕೆ ಹೋಗು ಅಂತ ಐತೆ. ಅದಕ್ಕೆ ಆಚಕಡಿಕೆ ಹೋದ್ರು ನೀನು ಇದಕ್ಕೆ ನಿನ್ಗೇನು? ಅಲ್ಲ, ಅಕ್ಕ ಏನೋ ಆಚಕಡಿಕೆ ಹೋಗು ಅಂತ ಐತಲ್ಲ, ಅದಕ್ಕೆ. ಹಿಂದೆಲ್ಲ ಡ್ರಾಯರ್ ಕಳ್ಕೊಂಡು ನಾವು ನಿಮ್ಮಿಂದ. ಅಣ್ಣ, ಡ್ರಾಯರ್ ಹೋದ್ರೆ ಸಿಗ್ತದೆ ಜೀವನಕ್ಕೆ ಬೆಂಕಿ ಇಡ್ತಾ ಇದ್ದೀರಲ್ಲ ನೀವು. ಅಲ್ಲಣ್ಣ, ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು, ಅದನ್ನೇ ಒತ್ತಿ ನಿಮ್ಮ ಅಮ್ಮ. ಅಲ್ಲಣ್ಣ, ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಒಂದೊಂದೇ ಎಲ್ಲ ಮಳೆ ತೆಗೆದು ನೋಡಲ್ಲ ಆಚೆ ಕಡೆ. ಹಲೋ, ನೀವು ಅಣ್ಣ, ನಿಮ್ಮ ಅಮ್ಮನ ಯಾವ ಇಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಚ್ಚ, ನೀನ್ ಖಾಲಿ ಬರ್ತೀನಿ. ಅಣ್ಣ, ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆ ಹಳ್ಳಿ ಒಳಿಕೆ ಬಲಗಡಿಗೆ ಹೋಗಿ ಅಲ್ಲಿ ಬೋರ್ವೆಲ್ ಐತೆ, ದುಡ್ಡು ಕೊಡ್ಬೇಕಾಯ್ತು ಬಾರಂಗಿಗೆ. ಗುಬ್ಬಿಗಟ್ಟಗ. ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ, ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ
ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ, ಹಾ ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು, ಯಾವ ಊರು? ಬಳ್ಳಾಪುರ, ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಬೂನಹಳ್ಳಿ. ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ ಇದು ತುಮಕೂರು, ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗಿತ್ತಯ್ಯೋ, ನಮ್ಮನ್ ಬಾಯಿಗೆ ಏನಾನ ಯೋಲಿಕೊಂಡಿದ್ದ. ಮತ್ತೆ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಯೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್, ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನಕೋನ ಇಲ್ಲಿ ಮಾತಾಡ್ತಿದೀವಿ ತಾನೇ, ನಾನು ನ್ಯಾಯ ಮಾಡಕ್ ಮಕ್ಳ ನಮ್ಗೇನ್ ಗೊತ್ತು? ನ್ಯಾಯ ನಾವ್ ಬಿಡಕ್ ನಮ್ಗೆ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಣ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊತ್ತ ನಾವು ಹಂಗ ಹೇಳಕ್ಕೆ ನೀವು ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡಿದ್ರೆ ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೋಗಲ್ವಲ್ಲ, ಅವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ಅಣ್ಣ, ಭಯ ಆಗುತ್ತೆ ಫೋನ್ ಮಾತಾಡಕ್ಕೆ. ಯಾಕೆ ಎದ್ರಕಂತೇಣ? ಯಾಕೆ ಎದ್ರಕಂತೆ ಅಂತ ನಿನ್ನ ಹೆಸರು ಹೇಳ್ಬಿಟ್ರೆ ನಾನು ಹೇಳ್ತೀನಿ. ನಾವು ಗ್ಯಾಪ್ ಮುಸ್ಕೋ. ಏನ್ ಬೇರೆ ಅಯ್ಯ ನಮ್ಮ ಅಣ್ಣ ಸುಮ್ನೆ ಏನು ಗೊತ್ತಾಗಲ್ಲ ಅಣ್ಣ. ನರಸಿಂಹಣ್ಣ, ಯಾಕಣ್ಣ ಇಷ್ಟೊಂದು ಮರವಾಗ್ಬಿಟ್ಟಿದೆ ನಿನ್ಗೆ? ಎಲ್ಲ ಇದ್ರಾಗ ಆಂಗಲ್ ಪಟ್ಟಿ ಹೊಡೆದ್ಬಿಟ್ಟಿತ್ತು. ಲಗೇಜ್ ಆಡ್ಸಕ್ಕೆ ಕಂಬಿ ಹಿಡಿಸ್ಕೊಂಡು ಹೋಗಿ ಗುಂಡಿಗೆ ಸುತ್ತಮತ್ತು. ಅದ್ರ ಮೇಲೆ ಇವ್ರು ಯಾರೋ ಒಂದ್ 4-5 ದಿನದಿಂದ ಯಾರೋ ಹುಚ್ಚರ ಜೊತೆ ಸಿಗಾಕೊಂಡ್ಬಿಟ್ಟಿದ್ವಿ. ಅವ್ರು ಬೆಳಗಾದ್ರೆ ಹಗಲು ಅಂತಾರೆ, ಹಗಲು ಬೆಳಕು ಅಂತಾರೆ. ವಿಧಾನಸೌಧದಾಗ ದನ ಕಟ್ತೀವಿ ಅಂತಾರೆ. ಹ್ಞೂ ಅಣ್ಣ, ವಿಧಾನಸೌಧದಿಂದ ದನ ಕಟ್ತಾರ ಕಣ. ಯಾಕಣ? ಇವನು ಅದೇ ನನ್ನ ಕಾಣುತ್ತ. ಅಯ್ಯೋ, ಮನೆ ಕೊಡಲ್ಲ ಅಂತ ಒಂದ್ಸರಿ, ದನ ಕಟ್ಟಲ್ಲ ಅಂತ. ಅವ್ರ ಜೀವನ ಹೆಂಗಣ ಮಾಡ್ತಾರ ಮತ್ತೆ ವಿಧಾನಸೌಧದಾಗೆ? ಅಲ್ಲಿರೋರ್ ಮನುಷ್ಯ ಅಲ್ವಣ್ಣ? ಒಂದ್ 5 ನಿಮಿಷ ಮಾಡ್ತೀರಾ ಅಣ್ಣ? ನಾನು ನಿನಗ್ ಮಾಡಿರೋದು ಇಲ್ಲಿ ಆಟ ಮಾಡಕ್ಕಲ್ಲ, ಗಿರಾಕಿ ಸಿಕ್ಕುದ್ರ ಅಂತ ಕೇಳಕ್ಕೆ. ಏನಿರೋದು? ಅದೇ ಅಣ್ಣ, ಕೊತ್ತಂಬರಿ ಮರ, ಆಮೇಲೆ ಇವ್ರು ತ್ಯಾಗದ ಮರ, ಬೀಟೆ ಮರದ ವ್ಯಾಪಾರದವ್ರು. ಒಂದೇ ಮರ ತ್ಯಾಗ, ಬೀಟೆ ಒಂದೇ ಲೋಡ್ ಗಟ್ಟಲೆ ಕಳ್ಸೋರಲ್ವ ನೀವು? ಅಲೋ, ಅದೇ ತ್ಯಾಗದ ಮರದ ವ್ಯಾಪಾರ. ಇವಾಗ ಅದೆಲ್ಲ ಲಾಸ್ ಆಗಿ ಇವಾಗ ಕೊತ್ತಂಬರಿ ಮರದ ವ್ಯಾಪಾರ ಮಾಡ್ತಾ ಇದ್ದೀರ. ಯಾರು ನಾಯಿ ಸಾಕಿದ್ರೆ ಸ್ವಾಮಿ? ಇವ್ರು ತಿಕ್ಕೊಂಬಲ್ಲ ಕಾಲಿಂದ ಒಂಚೂರು ನನಗೆ ಗೊತ್ತಾ? ಫಸ್ಟ್ ಏನ ಇವ್ರು ತಿಕ್ಕಲ್ಲ ನನ್ನ ಮಕ್ಳು ಅಂತ ಮೂಡಿತು, ಕೋಳಿ ಕೂಗಿತು. ಅಣ್ಣ ಅಣ್ಣ, ನನ್ ಮೆಟ್ಟಾಗಿ ನಾನೇ ಹೊಡ್ಕೋಬೇಕು. ನನಗೆ ಫಸ್ಟ್ ಗೆ ಗೊತ್ತಾತಿ ಮುಂದೆ ಹುಟ್ಟಿದ್ದು ಹುಚ್ಚರು, ನನಗೂ ತಿಕ್ಕ ಹಿಡಿದೈತಿ ಅಂತ. ಅಣ್ಣ ಅಣ್ಣ, ನರಸಿಂಹಣ್ಣ, ನಮ್ಮ ಅಪ್ಪ ಚೆನ್ನಾಗಿದ್ದಾರ? ನಮ್ಮ ಅಪ್ಪ ಚೆನ್ನಾಗಿದ್ದಾರ? ತಿಕ್ಕಿ ತೀರ್ಸಕ್ ಮಾಡ್ಯವ್ರು ನನಗೆ. ವ್ಯಾಪಾರ ಮರ್ದೋತು. ತುಮಕೂರು ಕಡೆ ಹೋಗಕ್ಕೆ ಮನ್ಸು ಬರಲ್ಲ. ನರಸಿಂಹಣ್ಣ, ನಮ್ಮ ಅಪ್ಪ ಹಲೋ ಹಲೋ, ನಮ್ಮ ಅಪ್ಪ ತೀರೋಗಿ 28 ವರ್ಷ ಆಯ್ತು. ಚೆನ್ನಾಗಿದ್ದಾರ ಈಗ? ನಿಮ್ಮಪ್ಪ ತೀರೋಗಿ 28 ವರ್ಷ? ಚೆನ್ನಾಗಿದ್ದಾರ ಈಗ? ಮನೆ ಕಡೆ ಸಿಕ್ಕಿದ್ರೆ ನಿಮ್ಗೆ? ಯಾವ ಉತ್ತರ ನಾನು ಸಿಕ್ಕಿದ್ರ ಅಣ್ಣ? ಹಲೋ
ಅಣ್ಣ 28 ವರ್ಷ ಆಗೈತೆ ಇವ್ರ ಅಪ್ಪತ್ತಿರೋಗಿ. 27 28 ವರ್ಷ ಆಯ್ತಂತೆ. ಚೆನ್ನಾಗಿದಾರ ಅಂತ ನನಗೆ ಕೇಳ್ತಾವ್ರೆ. ಯಾರು ಅಂತ ಕೇಳು. ಹಲೋ ಇವ್ರು ಕಿಟ್ಟಿ ಅಂತ ಮಾಡ್ಕೊಂಡ ಹಲೋ ಯಾರು ಮುಟ್ಟೋದಿಲ್ಲ ಮೊದಲು. ಅಣ್ಣ ಓ ನರಸಿಂಹಣ್ಣ ಓ ಮೊನ್ನೆ ಹಬ್ಬ ಮಾಡಿತಂತೆ ನಮ್ಮಪ್ಪ, ನನಗೆ ಹೇಳೇ ಇಲ್ಲ, ನನ್ಗ್ ಬರಕ್ ಆಗ್ಲಿಲ್ಲ. ಹಾ ಅದೇ ಫೋನ್ ಮಾಡಿತ್ತು, ನನ್ ಸಮಾಧಿ ಐತಲ್ಲೋ ಹಾ ಅದ್ರ ಪಕ್ಕನೆ ಶಾಮಿಯಾನ ಹಾಕ್ಸಿದೀನಿ, ಅಡ್ಗೆ ಎಲ್ಲ ಮಾಡ್ಸಿದೀನಿ, ಬರೋ ಬಾ ಅಂತ. ನಾನು ಹಾ ವಿಧಾನಸೌಧದಾಗಿದ್ನಲ್ಲ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಣ್ಣ. ಇದು ನಮ್ಮ ಅಕ್ಕ ಏನೋ ಸಿಕ್ಕಿತ್ತಣ್ಣ. ನಮ್ಮ ಅಕ್ಕ ನಮ್ಮ ಅಣ್ಣ ಯಾರಾದ್ರ? ಅವ್ರ ಎಷ್ಟು ವರ್ಷ ಹೆಚ್ಚಿರೋಗಿ? ಹಾ ಅವ್ರ ಎಷ್ಟು ವರ್ಷ ಹೆಚ್ಚಿರೋಗಿ? ಅಣ್ಣ ನನ್ಗಿನ್ನು ನನ್ಗೆಷ್ಟು ವಯಸ್ಸು? 97. ಅವ್ರಿಗಿನ್ನು 13 ವರ್ಷ ಅಣ್ಣ. ನಮ್ಮ ಅಪ್ಪ ನಮ್ಮ ಅಕ್ಕಂಗೂ ನಮ್ಮ ಅಣ್ಣಂಗೂ ಒಬ್ರಿಗೆ 14, ಒಬ್ರಿಗೆ 13. ನೋಡಿ ಇವ್ರು ಅದೇ ವಯಸ್ಕರ ಅವ್ರು ಮಾತಾಡ್ತಾರೆ. ಇವ್ರ ಅಪ್ಪ ಅವ್ರಿಗೆ 28 ವರ್ಷ ಆಯ್ತಂತೆ. ಇಲ್ಲಿ ಫೋನಾಗ ಮಾತಾಡೋದು ಯಾವ ಊರವ್ರು ಅಂತ ವಿಧಾನಸೌಧ. ಅದಕ್ಕೆ ಎಷ್ಟು ವರ್ಷ ಆಯ್ತು ಸತ್ತೋಗಿ ಅಂತ ಕೇಳು. ಅಲ್ಲ ಹಲೋ ಹೇಳಿ ಸರ್. ಕೊಡಿ ಅಂಕಲ್, ನಮ್ಮ ನರಸಿಂಹಣ್ಣಂಗೆ ಕೊಡಿ, ನೀವು ಮಾತಾಡಬೇಡಿ, ದೇವ್ರ ಮೇಲೆ ಆಣೆ. ದೇವ್ರ ಮೇಲೆ ಯಾಕೆಂತ ಯಾಕೆ ಮಾತಾಡ್ಬೇಡ ಅಂತ ಅಲ್ಲ ಹೇಳಿ ಸರ್. ನಂಬರ್ ನಮ್ಮ ಅಣ್ಣನೇ ಹೇಳು. ನೀನ್ ಯಾರನ್ನಾಗ್ಲಿ ಕೊಡು ಅವ್ರಿಗೆ, ನಾವೇನೋ ಬಿಸ್ನೆಸ್ ಮಾತಾಡ್ತಾ ಇದೀವಿ. ಅದನ್ನಪ್ಪ ತಿಕ್ಕೊಂಡ್ರು ಹುಚ್ಚಿನ ಮಕ್ಕಳು ನರಸಿಂಹಣ್ಣ ಕಟ್ ಮಾಡಿರೋ ತಲೆ ತಿಂದಿರ್ತಾರಲ್ಲ. ಎಷ್ಟ್ ಕಟ್ ಏನು ಅಂತ ಕಟ್ ಮಾಡೋಣ ನೋಡಿ. ಕಟ್ ಮಾಡ್ತೀನಿ ನೋಡಿ ಇವಾಗ. ದೊಡ್ಡಪ್ಪ ನಿಮ್ಗೆ ಹೆಂಗ್ ಬಂತಣ್ಣ? ಎಲ್ಲಾರ್ಗು ಬರುತ್ತೆ ಅಲ್ಲ. ನನ್ ಅದೇ ನೀವು ಒಬ್ರಿಗೇನ ಎಲ್ಲಾರ್ಗು ಕಳ್ಸೋರು ಅವರು ರೋಪ್ಸು. ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ. ನಾನೇ ಇದು ಟೀ ಶರ್ಟ್ ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಇವಾಗ ಮಲಿಕಿನು ನಾವೇ ನಮ್ಗೆ ಹಂಗ್ ಬರಲ್ಲಣ್ಣ. ಈಗ ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ ಮಗ. ಹೌದಣ್ಣ. ನಮ್ಗ ಅವೆಲ್ಲ ಮಾಡಕ್ ಬರಲ್ಲ. ನಮ್ ಮಗ ಬಂದಿದ್ ಜೊತೆಲಿ ಮಗ ಮಾಡ್ತಾನ. ಇನ್ನ ಊಟ ಅಣ್ಣ? ಊಟ ಏನಿಲ್ಲ, ಇನ್ನ ಮಾಡ್ಬೇಕಣ್ಣ. ಸಂಡೇ ಅಲ್ವಾ? ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ. ಮನೆ ತವ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತರಲ್ಲ, ಈ ತಲೆ ಸೇರ್ಕೊಂಡ್ರೆ ಅದು ಜಾತ್ರೆ ಮಾತು. ಇಲ್ಲ ಇಲ್ಲ, ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ, ನಾರಿಂದು. ತೆಂಗಿನ ಮಟ್ಟ ನಾರಿಂದು. ತೆಂಗಿನ ಮಟ್ಟ ನಾರಿನ ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಅದೇ ಹಿಂಗೆ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದ್ ಹೋಗಿ ನಾವು ನೋಡಂಗೆ ನಾವು ಬಂದ್ ಮೇಂಟೈನ್ ಮಾಡ್ತೀವಿ. ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು, ಎಲ್ಲ ನೋಡಿ ಕೆಲಸ ಮಾಡೋರಿಗೆಲ್ಲ ಕೆಲಸ ಮಾಡ್ರಿ, ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡ. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವ್ದು ಇದು ಮಿಲಿಟರಿಗೆ ಇವ್ರು ಪಾಕಿಸ್ತಾನದಲ್ಲ ಹೊಡೆದಾಕಿರೋದು ಎಲ್ಲ. ಅದಕ್ಕೇನೆ ಊರಾಗೇನು ಗೊತ್ತಿಲ್ಲ, ಅದಕ್ಕೆ ನಾವ್ ಹೇಳಿದೀವಿ. ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡಣ. ಡೈವರ್ಸ್ ಮಾಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದ್ 2 ದಿವಸ ಬಿಟ್ಟು ಯಾವತ್ತನ್ನ ಒಂದ್ ದಿವಸ ಕ್ಲೀನ್ ಆಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್. ಏನು ನಮ್ ಓನರೇ ಅಲ್ವಾ ಅವಳಿನೇನು, ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂನು. ನಾನ್ ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ರಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಮಾತ್ರ ನೀವು ನೋಡ್ರೆ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ದುಡ್ಕೊಂಬಂದ್ ಹಾಕ್ಬೇಕು ಅಂತಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಣ್ಣ. ಮತ್ತೆ ಹಂಗಾಗಿ ಈಗ ಅದು ಆಮೇಲೆ ನಿಮ್ಮ
ನಾವಿವಾಗ ನಾವು ಮನೆಗೆ ಮನೆ ಇರ್ತೀವಿ. ನಿಮ್ಮ ಅಕ್ಕನೇ ಹಿಂಗೆ ಅಂತೆ, ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟು. ದಿಟ ನಿಮ್ಮ ಅವ್ರು ಸಾಧನ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇನ್ನ ಈ ಕಡೆ ತರಿಸ್ಬೇಡ್ರಿ ಅಂದ್ರೆ ಅಟ್ಟ ಇತ್ತು ಒಬ್ಬನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ. ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಈಗ ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ. ಹಂಗ ಒಳ್ಳೆತನ ಇರ್ಬೇಕು.